ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕೊಚ್ಚು ಕ್ರಿಯೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟಿಗೆ 6 ಎಳೆ ದಾರ ತೊಗೊಂಡು ಬಟ್ಟೆಗೆ ತೋರಿಸ್ಬಿಟ್ಟು ದಾರನ ಹೊರಗಡೆ ಎಳ್ಕೊಂಡು ಬಂದು ಒಂದು ಲಾಕ್ ಹಾಕ್ತೀನಿ. ನಾನು ಯಾವಾಗಲೂ 2 ಸರಿ ಲಾಕ್ ಮಾಡ್ತೀನಿ. ಸ್ಯಾರಿಗೆ ಹಾಕುವಾಗ 2 ಸರಿ ಲಾಕ್ ಮಾಡಿಬಿಡಿ, ಅವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಆಮೇಲೆ ಹಿಂದ್ಗಡೆದು ಏನು ಗಂಟಿರುತ್ತಲ್ಲ ಅದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಕೊಂಡು ಬಿಟ್ಬಿಡಿ. ಇವಾಗ ಒಂದು ಚೈನ್ಗಳನ್ನ ಹಾಕೋಣ. ಒಂದು ಬೀಡನ್ನ ಹಾಕಿಬಿಟ್ಟು ಬೀಡನ್ನ ಹಾಕಿ ಆಮೇಲೆ ಚೈನ್ಗಳನ್ನ ಹಾಕೋಣ. 3 ಚೈನ್ ಅಂದರೆ ಬೀಡ್ ಹಾಕಿದ್ಮೇಲೆ 4 ಚೈನ್ ಹಾಕಿ ಒಂದು ಬೀಡನ್ನ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈಗ ಲಾಕ್ ಮಾಡಿಕೊಂಡೆ. ಇವಾಗ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು 2 ಹಾಕಿ ಸಾಕು, 3 ಬೇಡ. ನಾನಿಲ್ಲಿ 3 ತೋರಿಸಿದ್ದೀನಿ, ಬಟ್ ಒಂದು ರಿಮೂವ್ ಮಾಡಿದೆ ನೋಡಿ. ಇವಾಗ 2 ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ 1 2 3 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈಗ ಚೈನ್ಗಳನ್ನ ಹಾಕೋಣ. 1 2 3 4 5 6 7 8 9 10. ನಾನಿಲ್ಲಿ ಟೋಟಲಾಗಿ 10 ಚೈನ್ಗಳನ್ನ ಹಾಕಿದ್ದೀನಿ. 10 ಚೈನ್ ಹಾಕಿಬಿಟ್ಟು ಯು ಶೇಪ್ ಈ ಥರ ಬರಬೇಕು. 10 ಚೈನ್ನ ನೀವು ಒಂದು 6 ಚೈನ್ ಹಾಕಿರ್ತೀರಲ್ಲ ಅಷ್ಟಕ್ಕೆ ಲಾಕ್ ಮಾಡಬೇಕು. 10 ಚೈನ್ ಹಾಕಿ ಲಾಕ್ ಮಾಡಿದೆ. ಲಾಕ್ ಮಾಡಿದ ಮೇಲೆ ಈಗ ಬಟ್ಟೆನ ತಿರುಗಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಯು ಶೇಪ್ ನೀಟಾಗಿ ಬರಬೇಕು. ಒಂದು 6 ಚೈನ್ ಅಷ್ಟು ಗ್ಯಾಪಿಗೆ ಹಾಕಬೇಕು. ಈ ಥರ ಯು ಶೇಪ್ ಬರಬೇಕು ಕ್ಲೀನಾಗಿ. ಇವಾಗ ಬಟ್ಟೆನ ತಿರುಗಿಸ್ಕೊಂಡು ನಾನಿಲ್ಲಿ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಏನು 10 ಚೈನ್ ಇತ್ತಲ್ಲ ಅದರೊಳಗಡೆ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ತೀನಿ. 1 ಆಯಿತು, 2 ಎರಡನೇ ಹಾಫ್ ಡಬಲ್ ಕ್ರೋಶೆಟು, 3ನೇದು 3 ಆಯಿತು, 4 5 6 7 8 9 10. ನಾನಿಲ್ಲಿ 10 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಇನ್ನೂ ಒಂದು 12 ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಇಲ್ಲಾಂದರೆ 11 ಹಾಕಿ ಕರೆಕ್ಟಾಗಿ ಆಗುತ್ತೆ. 11 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 3 ಚೈನ್ ಹಾಕಿದ್ವಲ್ಲ ನೋಡಿದ್ರಲ್ಲ, ಆ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್ ಮಾಡಬೇಕು. ನಾನಿಲ್ಲಿ ಫ್ರಂಟ್ ಸೈಡಿಂದ ತೋರಿಸ್ತಾ ಇದ್ದೀನಿ. 10 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ತಿರುಗಿಸಿದೆ. ಇನ್ನೂ ಒಂದು ಲಾಕ್ ಹಾಕ್ತೀನಿ. ಆ 3 ಚೈನ್ ಒಳಗಡೆ 2 ಲಾಕ್ಗಳನ್ನ ಮಾಡಿದ್ದೀನಿ. ಮಾಡಿಬಿಟ್ಟು ಇವಾಗ ಆ ಏನು 3 ಚೈನ್ ಒಳಗೆ 2 ಲಾಕ್ ಮಾಡಿದ್ವಲ್ಲ ಅದನ್ನು ಬಿಟ್ಟುಬಿಟ್ಟು ಆ ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದ್ರ ಒಳಗಡೆ ಫಸ್ಟ್ನೇದು ಲಾಕ್ ಇದೆಯಲ್ಲ ನೋಡಿ, ಇದು 1 2ನೇದು ಬಿಟ್ಟುಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ 10 ಚೈನ್ ಒಳಗಡೆ ಹಾಕಿದ್ವಲ್ಲ ಅದು ಇದು ಅದರೊಳಗಡೆಗೆ 3 ಚೈನ್ ಹಾಕ್ಬಿಟ್ಟು ಡೈರೆಕ್ಟಾಗಿ ನೋಡಿ, 3 ಚೈನ್ ಹಾಕಿದ್ನಲ್ಲ ಡೈರೆಕ್ಟಾಗಿ ಇವಾಗ ಅದ್ರ ಒಳಗಡೆಗೆ ಸೂಜಿ ತೋರಿಸ್ಬಿಟ್ಟು ದಾರ ತಂದು ಈ 3 ಚೈನ್ನ ಲಾಕ್ ಮಾಡಬೇಕು. ಫಸ್ಟಿಗೆ ಏನು ಆ 3 ಚೈನ್ ಒಳಗಡೆ ಹಾಕಿರ್ತೀವಲ್ಲ 2 ಲಾಕ್ಗಳನ್ನ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೋಡಿ, ಇವಾಗ ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಬೇಕು. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ನೊಳಗಡೆಗೆ ಮತ್ತೆ ಲಾಕ್ ಮಾಡಬೇಕು. 3 ಚೈನ್ ಹಾಕಬೇಕು, ಮತ್ತು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಲಾಕ್ ಮಾಡಬೇಕು. ಟೋಟಲಾಗಿ ಇಲ್ಲಿ ನಾನು 5 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಹಾಕಿಬಿಟ್ಟು ಅದಾದ ನಂತರ ಅದಕ್ಕೆ ಇಲ್ಲಿ ನಾವು 11 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿದ್ವಿ. 5 ಹಾಕಿದ ಮೇಲೆ 1 2 3 4 5 ಹಾಕಿದ್ವಲ್ಲ, ಇನ್ನು 6 ಇದ್ದಾವೆ.
ಆ ಆರಿಗೆ ಇವಾಗ ಮತ್ತೆ ಒಂದು ಬೀಡನ್ನ ಪೋಣಿಸ್ಕೊಂಡು ನಾನಿಲ್ಲಿ ಬೀಡನ್ನ ಪೋಣಿಸ್ತೀನಿ. ಪೋಣಿಸ್ಬಿಟ್ಟು 3 ಚೈನ್ ಹಾಕ್ತೀನಿ. ಇವಾಗ 6ನೇ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಇದನ್ನು ಲಾಕ್ ಮಾಡಿದೆ. ಅದೇ ಥರ ಇವಾಗ ಮತ್ತೆ 3 ಚೈನ್ಗಳನ್ನ ಹಾಕಬೇಕು, ಹಾಫ್ ಡಬಲ್ ಕ್ರೋಶೆಟ್ನ ಮಾಡಬೇಕು. ಇದೇ ಥರನೇ ಇಲ್ಲಿ ಏನು ಹಾಫ್ ಡಬಲ್ ಕ್ರೋಶೆಟ್ ಇನ್ನೂ 5 ಇದಾವಲ್ಲ ಅದಕ್ಕೆ 3 ಚೈನ್ ಹಾಕಬೇಕು, ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಂದಕ್ಕೂ ನಾವು ಲಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ಹೇಳ್ತೀನಿ ನೋಡಿ. ಆ 3 ಚೈನ್ ಏನು ನಾವು ಫಸ್ಟಿಗೆ ಹಾಕಿದ್ವಲ್ಲ ಆ ಥರ ಬರೋದಕ್ಕೆ 3 ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆಟ್ನೊಳಗಡೆ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿನಲ್ಲಿ ಲಾಕ್ ಮಾಡಬೇಕು. ಇಲ್ಲಿನೂ 5 ಆಯಿತು, ಆ ಕಡೆಗೂ 5 ಕರೆಕ್ಟಾಗಿ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಇವಾಗ 1 2 3 ಚೈನ್ ಹಾಕ್ತೀನಿ. ಇದೆ ಕಂಪ್ಲೀಟ್ ಆಯ್ತು. ಇವಾಗ ನೋಡಿ ಕಂಪ್ಲೀಟ್ ಆದಮೇಲೆ ಇವಾಗ ಇಲ್ಲಿ ಏನು ನಾವು ಲಾಕ್ ಮಾಡಿದ್ವಲ್ಲ 10 ಚೈನ್ನ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆಗೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಲಾಕ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಕಂಬ ಹಾಕ್ತೀನಿ. ಸ್ಮಾಲ್ ಸೈಜ್ ಅಂದರೆ 3 ಚೈನ್ ಎಷ್ಟಿರುತ್ತಲ್ಲ ಅಷ್ಟು ಚಿಕ್ಕದಾಗಿ ನಾನಿಲ್ಲಿ ಸ್ಮಾಲ್ ಸೈಜ್ನಲ್ಲಿ ಒಂದು ಕಂಬ ಹಾಕಿದೆ. ಕಂಬ ಹಾಕಿದ್ಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಿದೆ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಯಾಕಂದರೆ ಈ ಕಡೆಗೂ ಅದೇ ಥರನೇ ಮಾಡಿದ್ವಿ ನಾವು ಸ್ಟಾರ್ಟಿಂಗ್ನಲ್ಲಿ, ಹಾಗಾಗಿ ಅದೇ ಥರನೇ ಮಾಡಬೇಕಾಗತ್ತೆ ನೋಡಿ. ಇವಾಗ ಕಂಪ್ಲೀಟ್ ಆಯಿತು. ಈ ಡಿಸೈನು ತುಂಬ ಸ್ಟಿಫ್ ಆಗಿರುತ್ತೆ. ಡಿಸೈನ್ ಬಂದು ಇಲ್ಲಿ ಕುಚ್ಚು ಬರುತ್ತೆ. ಅದೇ ಥರ ನಾವು ಇಲ್ಲಿ ಕುಚ್ಚು ಬರೋದಕ್ಕೆ ಸ್ವಲ್ಪ ದಾರ ಮೇಲೆ ಎತ್ಕೊತೀನಿ, ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ 1 2 3 ಮತ್ತೆ ಒಂದು ಬೀಡ್ ಹಾಕ್ತೀನಿ, ಬೀಡ್ ಲಾಕ್ ಮಾಡ್ತೀನಿ. ಇದನ್ನು ಬಟ್ಟೆಗೆ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಹಾಕ್ಬಿಟ್ಟು 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಮಾಡ್ತೀನಿ. ಮತ್ತು ಇವಾಗ 10 ಚೈನ್ಗಳನ್ನ ಹಾಕ್ತೀನಿ. 1 2 3 4 5 6 7 8 9 10 ಚೈನ್ ಹಾಕ್ಬಿಟ್ಟು ಯು ಶೇಪ್ನಲ್ಲಿ ಈ ಥರ ಇಟ್ಕೊಂಡು 6 ಚೈನ್ ಎಷ್ಟು ಗ್ಯಾಪ್ ಇತ್ತಲ್ಲ ಈ ಕಡೆ ನೋಡ್ಕೊಳ್ಳಿ, ಕಣ್ಣಾಳತೆಯಲ್ಲಿ ಕರೆಕ್ಟಾಗಿ ಅಲ್ಲಿಗೆ ಮತ್ತೆ ಈ 10 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈ ಥರ ಯು ಶೇಪ್ ಇರುತ್ತೆ, ನೋಡ್ಕೊಳ್ಳಿ ಕ್ಲೀನಾಗಿ. ಅದಕ್ಕೂ ಇದು ಕಂಪೇರ್ ಮಾಡಿ ನೋಡಿ, ಕರೆಕ್ಟಾಗಿತ್ತಂದರೆ ಸರಿ, ಇಲ್ಲಾಂದರೆ ಬಿಚ್ಚಿಬಿಟ್ಟು ಅವಾಗೇ ಇನ್ನೊಂದು ಸ್ವಲ್ಪ ನಾನು ಈ ಕಡೆ ಒಳಗಡೆಗೆ ಇನ್ನೊಂದು ಪಾಯಿಂಟಷ್ಟು ಒಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದೂರ ಆಯಿತು, ಅದಕ್ಕಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 6 ಚೈನ್ ಒಳಗಡೆಗೆ ಮತ್ತು ನಾನು 11 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 12 ಹಾಕಬೇಡಿ, 11 ಹಾಕಿ ಕರೆಕ್ಟಾಗಿ ಆಗುತ್ತೆ. ನಾನು ಕೌಂಟ್ ಮಾಡಿದ್ನಲ್ಲ, ನಾನು ಹೇಳಿದ್ನಲ್ಲ ಅದೇ ಥರನೇ ನೀವು ಮಾಡ್ಕೊಂಡು ಹೋಗ್ಬೇಕು. 11 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ದಾರ ಇಲ್ಲಿ ಗಂಟಾಗಿದೆ ನಂದು, ನಾನು ಸರಿ ಮಾಡ್ಕೊಳ್ತೀನಿ ಒಂದು ಸೆಕೆಂಡು. ಇವಾಗ ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು ಮತ್ತು ಈ 6 ಚೈನ್ ಒಳಗಡೆಗೆ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿ ಏನು 3 ಚೈನ್ ಹಾಕಿದ್ವಲ್ಲ ನಾವು ಅದ್ರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ಕಂಪ್ಲೀಟ್ ಆಯಿತು. ಇವಾಗ 3 ಚೈನ್ ಇದೆಲ್ಲ ಇದ್ರ ಒಳಗಡೆಗೆ 2 ಲಾಕ್ಗಳನ್ನ ಮಾಡ್ತೀನಿ. ಒಂದಾಯಿತು, ಇನ್ನೊಂದಾಯಿತು, 2 ಆಯಿತು. ಇವಾಗ ಫ್ರಂಟ್ ಸೈಡಿಗೆ ಬಟ್ಟೆನ ತಿರುಗಿಸ್ಕೋಬೇಕು. 3 ಚೈನ್ ಹಾಕ್ತೀನಿ. ಫಸ್ಟಿಗೆ ಏನು 3 ಚೈನ್ ಒಳಗಡೆ 2 ಲಾಕ್ ಮಾಡಿದ್ವಲ್ಲ ಅದನ್ನು ಸ್ಕಿಪ್ ಮಾಡಬೇಕು. 1 2 3 ಚೈನ್ ಹಾಕ್ತೀನಿ. ಇವೆರಡನ್ನು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ 10 ಚೈನ್ ಒಳಗಡೆಗೆ ಅದ್ರ ಫಸ್ಟ್ನೇದು ಹಾಫ್ ಡಬಲ್ ಕ್ರೋಶೆಟ್ನ ಓಲ್ನ ಮೇಲೆ ಈ 3 ಚೈನ್ನ ಲಾಕ್ ಮಾಡಿದೆ. ಮತ್ತು 3 ಚೈನ್ ಹಾಕಬೇಕು, ಮತ್ತು ಹಾಫ್ ಡಬಲ್ ಕ್ರೋಶೆಟ್ ಓಲ್ ಮೇಲೆ ಮತ್ತೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಓಲ್ ಮೇಲೆ ಲಾಕ್ ಮಾಡಬೇಕು. ಇದೇ ಥರ ಇಲ್ಲಿ ನಾವು ಟೋಟಲಾಗಿ 5 3 ಚೈನ್ಗಳನ್ನ ಹಾಕಿಬಿಟ್ಟು 5 ಹಾಫ್ ಡಬಲ್ ಕ್ರೋಶೆಟ್ಗಳ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಅಂದರೆ 5 ಆದಮೇಲೆ 6ನೇ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ತೀವಿ. ಇಲ್ಲಿ ನೀವು ಬೇಕಂದರೆ ಗೆಜ್ಜೆ ಬೀಡನ್ನು ಆ್ಯಡ್ ಮಾಡ್ಬೋದು. ನಾನು ಗೆಜ್ಜೆ ಬೀಡನ್ನ ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ಅಂಥೇಳಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಟೋಟಲಾಗಿ 5 ಆಯಿತು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ 3 ಚೈನ್ಗಳನ್ನ ಹಾಕ್ತೀನಿ. ನಾನು 3 ಚೈನ್ ಹಾಕ್ತೀನಿ. 1 2 3 ಅಂದರೆ ಬೀಡ್ ಲಾಕ್ ಮಾಡಿದ್ದು ಸೇರಿಸ್ಕೊಂಡ್ರೆ 3 ಚೈನ್ ಆಗುತ್ತೆ. 6ನೇ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಲಾಕ್ ಮಾಡಿದೆ. ಇದೇ ಥರನೇ ಇಲ್ಲಿನೂ ಸಹ ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಬಿಡ್ತೀನಿ. 3 ಚೈನ್ ಹಾಕಬೇಕು,
3 ಚೈನ್ ಹಾಕಿಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ ಹೋಲ್ ಮೇಲೆ ಲಾಕ್ ಮಾಡಬೇಕು. ಬ್ಯಾಕ್ ಸೈಡಿಂದ ಹಾಕಿರೋದ್ರಿಂದ ಹಾಫ್ ಡಬಲ್ ಕ್ರೋಶೆಟ್ಗಳು ಕ್ಲೀನಾಗಿ ಹೋಲ್ ನಮಗೆ ನೀಟಾಗಿ ಕಾಣ್ತಾ ಇರುತ್ತೆ. ಪ್ರತಿಯೊಂದು ಹೋಲ್ ಮೇಲೂ ನಮಗೇನು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಲಾಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡೋದಕ್ಕೂ. ಮತ್ತು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಈ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ನೀವು ನೋಡಿ, ಇಲ್ಲಿ 5 ಆದಮೇಲೆ ಒಂದು ಬೀಡು ಮತ್ತು 5 ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿದ್ಮೇಲೆ ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ಲ. ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 10 ಚೈನ್ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಒಳಗಡೆಗೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು ಸ್ಮಾಲ್ ಸೈಜಾಗಿ 3 ಚೈನ್ ಎಷ್ಟಿರುತ್ತೋ ಅಷ್ಟಕ್ಕೆ ಒಂದು ಸಣ್ಣದ ಕಂಬ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಮತ್ತು ಇದೇ ಥರನೇ ಕುಚ್ಚು ಹಾಕೋದಕ್ಕೆ ಜಾಗ ಮಾಡ್ಕೋಬೇಕು. ಅಂದರೆ ಬೀಡು 3 ಚೈನು ಮತ್ತು ಒಂದು ಬೀಡು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಮತ್ತು ಫಾಸ್ಟಾಗಿ ಹಾಕ್ಬೋದು. 2 ಕಲರು ಜೋಡಿಸ್ಕೋಬೇಕು ಅನ್ನೋದೇನಿಲ್ಲ, ಡೈರೆಕ್ಟಾಗಿ ಕುಚ್ಚಿಗೆ ನೀವು ದಾರನ ಪೋಣಿಸ್ಕೋಬೋದು. ಇಲ್ಲಿ ನಾನು 130ರಿಂದ 127 ದಾರದವರೆಗೂ ನಾವು ಕುಚ್ಚು ಕಟ್ಬೋದು, ಯಾಕಂದರೆ ಅಷ್ಟು ಗ್ಯಾಪ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಕಟ್ಟಿ ನೋಡಿ. ಇಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಬೇಬಿ ಪಿಂಕ್ ದಾರದಲ್ಲಿ ನಾನು ಕುಚ್ಚು ಕಟ್ಟಿದ್ದೀನಿ, 137 ದಾರ ಕಟ್ಟಿದ್ದೀನಿ. ಮತ್ತು ಬೇಬಿ ಕುಚ್ಚು ಏನು ಅಷ್ಟೇನಿದೆ ಆರ್ಚು ಅಷ್ಟಕ್ಕೆ ಅಳತೆ ಕರೆಕ್ಟಾಗಿ ನಾನು ಕಟ್ಟಿದ್ದೀನಿ. ಸ್ವಲ್ಪ ಕೆಳಗಡೆಗೆ ಇನ್ನೂ ಚಿಕ್ಕದಾಗಿ ಕಟ್ಬೋದು, ಇಷ್ಟು ಸಾಕು ಅನಿಸ್ತು ನೋಡಿ. ಆರ್ಚ್ ತುಂಬ ಸ್ಟಿಫ್ ಆಗಿದೆ, ಎಲ್ಲೂ ಸಹ ಬೆಂಡ್ ಆಗಿಲ್ಲ. ಹಾಗೆ ಡಿಸೈನ್ ಬಂದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ, ಚೆನ್ನಾಗಿದೆ ಡಿಸೈನು ಅಂತಂದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.